ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಲೆನಾಡಿನ ಭಾಗದಲ್ಲಿ ಕಾಡಾನೆಗಳು ಭಾರೀ ಅವಾಂತರ ಸೃಷ್ಟಿಸುತ್ತಿವೆ. ಈ ಕೂಡಲೇ ಕಾಡಿನಿಂದ ನಾಡಿಗೆ ಬಂದಿರುವ ಆನೆಗಳನ್ನು ಮರಳಿ ಅರಣ್ಯಕ್ಕೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿ ನವೆಂಬರ್ 27ರ ಬುಧವಾರ ತಾಲೂಕು ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಕಾಡಾನೆಗಳನ್ನು ನಾಡಿನಿಂದ ಕಾಡಿಗೆ ಓಡಿಸಿ ರೈತರ ಬೆಳೆ ರಕ್ಷಿಸಿ ಜೀವಹಾನಿ ತಪ್ಪಿಸಿ ಅಂತ ಹೇಳಿ ನಾವು ಈಗ ಒಂದು ವಾರದ ಆಚೆಯಿಂದಲೂ ನಾವು ಅರಣ್ಯ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ನಾವೀಗಾಗಲೇ ಒತ್ತಾಯ ಮಾಡ್ತಾ ಇದ್ದೀವಿ. ಒತ್ತಾಯ ಮಾಡಿದರೂ ಸಹ ಇನ್ನೂ ಆನೆಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಕ್ರಮ ಕೈಗೊಂಡಿಲ್ಲ. ಈಗಾಗಲೇ ಭಾಳಷ್ಟು ತಮ್ಮದಳ್ಳಿ, ಮೆಣಸಿನ ಮಲೆ ದೇವರಳ್ಳಿ, ಗದ್ರಿನಿದ್ರೆ, ಕೆಸರಿನ ಮನೆ, ಇಕ್ಕೆ ಮನೆ, ಆಮೇಲೆ ಆ ಕಡೆ ತಗಡೂರು, ಮಳಲೂರು, ಹೀಗೆ ಬಿಗ್ನಳ್ಳಿ ಈ ಭಾಗದ ಭಾಳಷ್ಟು ರೈತರ ಕಾಫಿ, ಭತ್ತ, ಶುಂಠಿ, ಜೋಳ ಸೇರಿದಂತೆ ಎಲ್ಲ ಬೆಳೆಗಳನ್ನು ಸರ್ವನಾಶ ಮಾಡ್ತಾ ಇದ್ದಾವೆ ಆನೆಗಳು. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಆನೆಗಳನ್ನ ಸುರಕ್ಷಿತವಾಗಿ ಅವರ ಸುರಕ್ಷಿತವಾದ ಜಾಗಕ್ಕೆ ತಲುಪಿಸಿಲ್ಲ. ಅರಣ್ಯ ಇಲಾಖೆ ಇನ್ನೂ ಕ್ರಮ ಕೈಗೊಳ್ತಾ ಇಲ್ಲ. ಮೊದಲೇನು ಮಾಡಿದ್ರು, ಈ ಪಟಾಕಿ ಸಿಡಿಸಿ ದಾಂಧಲೆ ಮಾಡಿದ್ರು. ಈ ದಾಂಧಲೆ ಮಾಡಿದ್ರೆ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಆನೆಗಳು ಬೆದರಿ ಸಾವಿರಾರು ಕಾಫಿ ಗಿಡಗಳನ್ನ ಕಿತ್ತು ಬಿಸಾಕಿ ತುಳಿದು ಹಾಳು ಮಾಡಿ ಗದ್ದೆಗಳನ್ನೆಲ್ಲ ನೆಲಸಮ ಮಾಡಿಬಿಟ್ಟಿದ್ದು ನೋಡೋಕ್ಕೆ ಬೇಜಾರಾಗುತ್ತೆ. ಆದರೆ ಈಗಲೂ ಸಹ ಅವು ಆನೆಗಳು ಓಡಾಡೋದು ಗೊತ್ತಿಲ್ಲ. 15-20 ಆನೆ ಒಟ್ಟೊಟ್ಟಿಗೆ ಓಡಾಡಿದ್ರ ಪರಿಸ್ಥಿತಿ ಏನಾಗುತ್ತೆ ಅಂತ, 1 ಎಕರೆ ಗದ್ದೆ ಒಂದೇ ಸರಿ ನಾಶ ಆಗುತ್ತೆ. ನಾವು ಯಾರಿಗೂ ಹೇಳಂಗಿಲ್ಲ. ನಾವು ಯಾರು ಹೇಳೋದು ನಮ್ಮ ಕಷ್ಟನ? ನಮಗೆ ನಿಮ್ಮ ಕಾಡಾನೆ ನೀವು ಇಟ್ಕೊಳ್ಳಿ, ನಮಗೆ ಕಳಿಸ್ಬೇಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅರಣ್ಯ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅರಣ್ಯ ಕಡಿಮೆ ಆದ್ರೆ ನಾವು ಒತ್ತುವರಿ ಮಾಡಿದ್ರು, ಮುಕ್ತಿ ಹೇಳಿದ್ರು, ಮೆಣಸಿನ ಮಲೆಯಲ್ಲಿರೋ ದಮ್ದಳ್ಳಲ್ಲಿ ಹೋಗಿ ಅರಣ್ಯ ಒತ್ತುವರಿ ಮಾಡಿದೀವ. ನಮ್ಮ ಕಡೆಗೆ ಯಾಕೆ ಬಿಟ್ಟಿದ್ದೀರಿ ನಿಮ್ಮ ಆನೆನ? ನಿಮ್ಮ ಕಾಡೊಳಗೆ ಇಟ್ಕೊಳ್ಳಿ. ಅವ್ರು ಹೇಳ್ತಾರೆ 90,000 ಹೆಕ್ಟೇರು ನಮ್ದು ಮೀಸಲು ಅರಣ್ಯ ಇದೆ ಅಂತ. ಆ 90,000 ಹೆಕ್ಟೇರ್ ಒಳಗೆ ಸಾಕಿ ನೀವು ಒಂದು 50-60 ಆನೆ ಸಾಕಕ್ಕಾಗಲ್ವಾ? ಏನ್ ಕಷ್ಟ ನಿಮಗೆ? ಪ್ರತಿ ವರ್ಷ ಒಳ್ಳೊಳ್ಳೆ ಮರಗಳು ಹಾಕಿ, ಬಿದಿರು ಹಾಕಿ, ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಅದು ತಿಂದ್ಕೊಂಡು ಅವಿರ್ತವೆ, ನಮ್ಮ ಕಡೆಗೆ ಬರಲ್ಲ. ಆದ್ರೆ ನೀವು ಅರಣ್ಯನ ಬೋರ್ಡ್ ಮಾಡಿ ಅವಕ್ಕೇನು ಸಿಕ್ತಂಗಾದ ನಮ್ಮ ಕಡೆಗೆ ಬರ್ತವೆ. ಅದರಿಂದ ನೀವು ಅರಣ್ಯದಲ್ಲಿ ಅವಕ್ಕೆ ಆನೆಗಳಿಗೆ ಆಹಾರ ಸಿಗುವಂತ ವ್ಯವಸ್ಥೆ ಮಾಡಿ. ಇಲ್ಲಿವರೆಗೆ 9 ಕೋಟಿ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಹಾಸನ, ಚಿಕ್ಕಮಗಳೂರು ಸೇರಿ 2019ರಿಂದ 2024ವರೆಗೆ ರೈತರಿಗೆ ಬೆಳೆ ಪರಿಹಾರ ಮತ್ತೆ ಜೀವಹಾನಿಗೆ ಪರಿಹಾರ ಸೇರಿ 9 ಕೋಟಿ ರೂಪಾಯಿನ ನಾವು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ 9 ಕೋಟಿ ಹಣದಲ್ಲಿ ಇವರು ಕಾಡಿಗೆ ಬೇಲಿ ಹಾಕಿದ್ರೆ ಆನೆನೇ ಈಚೆಗೆ ಬರ್ತಿರ್ಲಿಲ್ವಲ್ಲ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಡಿ ಮಹೇಶ್ ಮಾತನಾಡಿ, ಈ ಬಾರಿ ಏನಾದರೂ ಆನೆ ದಾಳಿಯಿಂದ ಪ್ರಾಣಹಾನಿಯಾದರೆ ಅರಣ್ಯ ಇಲಾಖೆಯ ಎದುರಿನಲ್ಲೇ ಶವ ಸಂಸ್ಕಾರ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಯಾವ್ದಾದ್ರು ಜೀವಹಾನಿ ಆಯಿತು ಅಂದರೆ ಬಾಡಿನ ತಗೊಂಡೋಗಿ ಅವ್ರ ಮನೆಗೆ ಇದು ಮಾಡೋದಲ್ಲ, ಸುಡೋ ವ್ಯವಸ್ಥೆ ಅರಣ್ಯ ಇಲಾಖೆ ಮುಂದೆನೇ ಶವ ಸಂಸ್ಕಾರ ಮಾಡ್ತೀವಿ ಅಂತ ಹೋದ ವರ್ಷ ಆಸ್ಪತ್ರೆ ಹತ್ರನೇ ಕಡಕಾಗಿ ಹೇಳಿದ್ವಿ. ಈ ವರ್ಷ ಏನಾದ್ರು ಹಾನಿ ಆಯಿತು ಅಂದರೆ ಆ ಕೆಲಸನ ಈ ವರ್ಷನೇ ಮಾಡ್ತೀವಿ. ಒಂದೇ ಒಂದು ಜೀವಹಾನಿ ಆಗಬಾರ್ದು. DFOಗೂ ಅಷ್ಟು ಎಚ್ಚರಿಕೆ ಕೊಟ್ಟಿದ್ದೀವಿ. ಅವತ್ತು ಅವರು ಜೀವಹಾನಿ ಆಗಂಗೆ ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಅವ್ರು ನೋಡ್ಕೊತಾ ಇಲ್ಲ. ನಾವು ಇವತ್ತು ಬೆಳಗ್ಗೆನೂ ಆದಂಥ ಘಟನೆಗೆ ನನ್ನ ಮಗ ಜೀವ ಬೈದಿಂದಲೇ ಫೋನ್ ಮಾಡ್ತಾ ಇದ್ದಾನೆ, ನಡುತ್ತಾ ಇದ್ದಾನೆ. ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್, ಲೋಕೇಗೌಡ, ಯಶವಂತ್, ಹೊನ್ನೇಗೌಡ, ಆದರ್ಶ್ ಉಪಸ್ಥಿತರಿದ್ದರು.